ಸರ್ ನಮಸ್ಕಾರ. ಸರ್ ಹೇಳಿ ಸರ್. ನಮಸ್ಕಾರ ಸರ್. ಯಾವ ಊರಿದು? ಸರ್ ಇದು ಕಣಜೇನಹಳ್ಳಿ. ಕಣಜೇನಹಳ್ಳಿ ನಾವು ಜಯರಾಮ್ ಅವರು ಅಂತ. ಹಾಂ ಸರ್ ಹೇಳಿ ಸರ್. ಈಗ ನೀವು ಮೊನ್ನೆ ರೀಸೆಂಟಾಗಿ ಈಗ ಸೆಟ್ಟಿಂಗ್ಸ್ ಎಲ್ಲ ನಿಮ್ಗೆ ಚೆನ್ನಾಗಿ ಬಂದೈತೆ? ಬಂದಿದೆ. ಎಲ್ಲ ಸ್ಟೆಮ್ ಒಳಗೆ ಎಲ್ಲ ಕರೆಕ್ಟಾಗಿ ಚೆನ್ನಾಗಿ ಕೂತಾ ಇದ್ದಾವೆ. ಸರ್ ಸೆಟ್ಟಿಂಗ್ಸ್ ಈ ವಾತಾವರಣದಲ್ಲಿ ನೀವು ಯಾವಾಗ ಇದ್ರಲ್ಲಿ ಹೊಡೆದಿ ಸರ್ ನೀವು? ಸರ್ ಎತ್ತರ ಹೊಡೆದು ಜನವರಿ 10. ಈ ತಿಂಗಳು 10ಕ್ಕೆ 3 ತಿಂಗಳಾಯ್ತು. 3 ತಿಂಗಳಾಯ್ತು. ನಿಮ್ಮ ಟೈಮಲ್ಲಿ ಕೆಲವರು ಹೊಡೆದವು ಸೆಟ್ಟಿಂಗ್ಸ್ ಈ ಥರ ಆಗಿಲ್ಲ. ನಿಮ್ದೆಲ್ಲ ಚೆನ್ನಾಗಿ ಸೆಟ್ಟಿಂಗ್ಸ್ ಆಗೈತೆ. ಹಾಂ ಸರ್. ಏನು ಅನ್ಸುತ್ತೆ ಸರ್ ನಿಮಗೆ? ನಿಮಗೆ ಮೇಂಟೆನೆನ್ಸ್ ಸರ್ ನೀವೇನೇನು ನಮಗೆ ಗೈಡೆನ್ಸ್ ಕೊಟ್ಟಿದ್ರೆ ನಿಮ್ಮ ಗೈಡ್ಲೈನ್ಸ್ ಪ್ರಕಾರ ಹೊಡ್ಕೊಂಡು ಹೋಗಿದ್ರಿ. ಚೆನ್ನಾಗಿದೆಲ್ಲ ನಿಂಬೆಹಣ್ಣಿಗೆ ಸೆಟ್ಟಿಂಗ್ಸ್ ಜಾಸ್ತಿ ಇದ್ದಾವೆ. ಒಂದು 100-150 ತನಕ ಇದ್ದಾವೆ. ಕೆಲವರಲ್ಲಿ 200 ಇದ್ದಾವೆ. ಇದಕ್ಕೆ ಜಾಸ್ತಿ ಫ್ಲವರಿಂಗ್ ಟೈಮಲ್ಲಿ ಯಾವ್ದು ಜಾಸ್ತಿ ಮಾಡಿದ್ರಿ? ಏನು ಹೊಡೆದಿದ್ರಿ? ಕ್ಯಾಪ್ ಪರ್ಟು, ಎಕೋಡು, ಆಮೇಲೆ ಗ್ರೋತ್ ಸ್ಟೆಮ್ಮು, ಎಕ್ಸೆಸ್ಸು, ಈ ಥರ ಎಕ್ಸೆಸ್ಸು, ಬ್ರಾಸೋಫಿಟ್ಟು ಒಂಥರ ಎಲ್ಲ ಕೊಟ್ಟಿದ್ದೀವಿ ಸರ್. ಎಲ್ಲ ಸ್ಪ್ರೇ ಆಗಿದೆ? ಎಲ್ಲ ಸ್ಪ್ರೇ ಆಗಿದೆ. ರಿಸಲ್ಟ್ ಚೆನ್ನಾಗಿ ಅನಿಸುತ್ತೆ ಸರ್? ಚೆನ್ನಾಗಿದೆ ಸರ್. ಸೆಟ್ಟಿಂಗ್ಸ್ ಚೆನ್ನಾಗಿದೆ. ಸೆಟ್ಟಿಂಗ್ಸ್ ಬಗ್ಗೆ ಏನು ಮಾತಾಡೋಷ್ಟಿಲ್ಲ. ಇದು ಎಷ್ಟನೇ ಕ್ರಾಪ್ ಸರ್ ಇದು? ಸರ್ ಇದು 3ನೇ ಕ್ರಾಪು. 3ನೇ ಕ್ರಾಪು. ಇನ್ನೂ ಕೂಡ ಓಪನ್ ಆಗ್ತಾನೆ ಇದೆ. ಇನ್ನೂ ಫ್ಲವರಿಂಗ್ ಬರ್ತಾನೆ ಇದೆ. ಫ್ಲವರಿಂಗ್ ಬರ್ತಾನೆ ಇದ್ದಾವೆ. ಕಾಯಿ ಆಗಿದೆ ನಿಂಬೆಹಣ್ಣು ಸೈಜು. ನೋಡಿರಿ ಎಷ್ಟು ಸೆಟ್ಟಿಂಗ್ ಐತಿ ಇದರಲ್ಲಿ. ಸ್ವಲ್ಪ ಓವರ್ ಆದರೆ ಇನ್ನೊಂದು ನೆಕ್ಸ್ಟ್ ಮಂತ್ ನೋಡಿ ಸ್ವಲ್ಪ ಥಿನ್ನಿಂಗ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಮಂತ್ ಸೊಟ್ಟೆಗಳು ಅಂಥದ್ದೆಲ್ಲ ಸೊಟ್ಟ ಡೊಂಕ ಇರೋವು, ಶೇಪು ಚೆನ್ನಾಗಿಲ್ದಂಥವು ನೋಡಿ ಸ್ವಲ್ಪ ಡಿಲೀಟ್ ಮಾಡಬೇಕಾಗುತ್ತೆ. 3-4 ಇರೋದು ಕಿತ್ತಾಕು ರಿಮೂವ್ ಮಾಡಿದ್ರೆ ಸರಿ ಆಗುತ್ತೆ. 3-4 ಇರ್ತಾವಲ್ಲ, ಸ್ವಲ್ಪ ಗೊಂಚಲು ಆ ಥರ ಅವೆಲ್ಲ ತೆಗಿಬೇಕಾಗುತ್ತೆ. ಒಳ್ಳೆ ನೀಟಾಗಿದೆ ಸರ್ ತೋಟ. ಕಳೆ ಗಿಳೆ ಏನೂ ಇಲ್ಲ. ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರ. ತೋಟ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ನಿಮ್ಮ ಹೆಸರು ಏನಂದ್ರೆ ಹೇಳ್ರಿ? ನಮ್ಮ ಹೆಸರು ಜಯರಾಮ್ ಅಂತ. ಚಿಕ್ಕಬಳ್ಳಾಪುರ ತಾಲೂಕಿನವರು, ಕಣಜೇನಹಳ್ಳಿಲಿ. ತೋಟ ಚೆನ್ನಾಗಿದೆ. 3ನೇ ಬೆಳೆ. ಸೆಕೆಂಡ್ನೇ ಬೆಳೆ ಚೆನ್ನಾಗಿ ಬಂತು. ಇದು ಇಲ್ಲ 3 ಬೆಳೆನೂ ಚೆನ್ನಾಗಿ ಬಂದಿದೆ. 3 ಬೆಳೆನೂ ಚೆನ್ನಾಗಿ ಬಂದಿತ್ತಲ್ಲ. 3ನೇ ಬೆಳೆ ಚೆನ್ನಾಗಿದೆ. ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಕಳೆ ಗಿಳೆ ಏನು ಇಲ್ದಂಗೆ ಚೆನ್ನಾಗಿ ನೀಟಾಗಿದೆ. ಯಾವುದೇ ತೊಂದರೆ ಇಲ್ದಂಗೆ ಅಂದರೆ ಡಿಸೀಸ್ ಇಲ್ದಂಗೆ ಮೇಂಟೈನ್ ಮಾಡಿರ್ತಕ್ಕಂಥ ನಮ್ಮ ಜಯರಾಮಣ್ಣವರು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಹೆಚ್ಚಿನ ಗಿಡ ಹೋಗಿಲ್ಲ. ಗಿಡ ಒಂದು ಹೋಗಿಲ್ಲ. ವೈರಸ್ ಹೋಗಿಲ್ಲ. ಗಿಡ ಚೆನ್ನಾಗೈತೆ. 3 ಬೆಳೆಯಿಂದ ಒಂದು ವೈರಸ್ ಆಗಲಿ ಇನ್ನೊಂದಾಗಲಿ ಏನೂ ಇಲ್ಲ. ಏನು ಬ್ಯಾಕ್ಟೀರಿಯಾ ಪುಟ್ಟ ತ್ರಿಪ್ಸ್ ಇರ್ತದೆ. ತ್ರಿಪ್ಸ್ ಜನವರಿ ತಿಂಗಳಲ್ಲಿ ಮಾಡ್ತೀವಲ್ಲ, ಅತಿ ಹೆಚ್ಚು ತ್ರಿಪ್ಸ್ ಇರ್ತದೆ. ಈ ಮಾರ್ಚ್, ಏಪ್ರಿಲ್, ಮೇ ಬೆನಿವಿಯಾ, ಡೆಲಿಗೇಟು, ಈ ಥರ ಎಲ್ಲ ಚೆನ್ನಾಗಿರೋದು ಒಳ್ಳೊಳ್ಳೆ ಮಾಲೀಕರು ಬರ್ದಿದ್ದೀವಿ ನಾವು. ಮಾಡಿದ್ದಾರೆ. ಈ ಸರೌಂಡಿಂಗಲ್ಲಿ ಒಂದು 100 ಜನ ಈ ಥರ ಹೊಡೆದ್ರೆ ಅದರಲ್ಲಿ ನಿಮ್ಮಂಥ ಪ್ರಗತಿಪರ ರೈತರದು ಚೆನ್ನಾಗಿ ಸೆಟ್ ಆಗೈತೆ. ಮೇಂಟೆನೆನ್ಸ್ ಯಾರು ಮಾಡ್ತಾರೆ ಅವ್ರವು ಪಕ್ಕ ರಿಸಲ್ಟ್ ಇದೆ. ಅಂದರೆ ರಶ್ ಟೈಮಲ್ಲಿ ಏನು ಮೇಂಟೈನ್ ಮಾಡ್ತಿರಲ್ಲ ಅದೇ ರಿಸಲ್ಟ್ ಇದು. ರಶ್ ಟೈಮಲ್ಲಿ ಮೇಂಟೈನ್ ಮಾಡಿಲ್ಲ ಅಂದರೆ ಅದು ನಿಮಗೆ ಈ ಥರ ಸೆಟ್ಟಿಂಗ್ಸ್ ಬರೋದಕ್ಕೆ ಕ್ರಾಪ್ ಕಚ್ಚಲ್ಲ. ನೀವು ಹಣ್ಣು ಕಿತ್ತ ತಕ್ಷಣ ಕೆಲವ್ರು ಮೇಂಟೈನ್ ಮಾಡಲ್ಲ, ಬಿಟ್ಬಿಡ್ತಾರೆ. ಹಾಗೆ ವಾಟರ್ ಮ್ಯಾನೇಜ್ಮೆಂಟ್ ಇರಲ್ಲ, ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಇರಲ್ಲ, ಫಂಗಿಸೈಡ್ ಮೇಂಟೈನ್ ಮಾಡಲ್ಲ, ಮೆಚುರಿಟಿ ಆಗಿರಲ್ಲ. ಅಂಥವ್ರಿಗೆ ಫ್ಲವರಿಂಗ್ ಬರಲ್ಲ. ಬಂದ್ರೂ ಗಂಡು ಬಂದ್ಬಿಡ್ತವೆ. ಹೆಣ್ಣು ಬರೋಕ್ಕೆ ಮತ್ತೆ ಡಿಲೇ ಆಗುತ್ತೆ. ಇದು ಒಂದು ಸೆಟ್ಟಿಂಗ್ಸಲ್ಲೇ ಚೆನ್ನಾಗಿ ಹೆಣ್ಣು ಬಂದು ಸೆಟ್ ಆಗಿತ್ತೆ. ಆಲ್ರೆಡಿ ಎಲ್ಲ ನಿಂಬೆಹಣ್ಣು ಸೈಜ್ ಬಂದ್ಬಿಟ್ಟಿದ್ದಾವೆ. ಇನ್ನೂ ಕೂಡ ಬರ್ತಾ ಇದ್ದಾವೆ. ಎಲ್ಲ ನಿಂಬೆಹಣ್ಣು ಸೈಜ್ ಇದೆ. ಒಳಗೆ ಸೆಟ್ಟಿಂಗ್ಸು ಚೆನ್ನಾಗಿ ಆಗೈತೆ. ಸರಿ ಸರ್.